ಬ್ರಿಗೇಡ್ ಸಮಾವೇಶದಲ್ಲಿ ಬಿಎಸ್ವೈ ವಿರುದ್ಧ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಬ್ರಿಗೇಡ್ ಸಮಾವೇಶದಲ್ಲಿ ಬಿಎಸ್ವೈ ವಿರುದ್ಧ ಈಶ್ವರಪ್ಪ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮುಖಾಂತರ ಜನರಿಗೆ ನಾನು ನ್ಯಾಯವನ್ನ ಕೊಡಿಸ್ತೀನಿ, ದೊಡ್ಡ ದೊಡ್ಡ ನಾಯಕರನ್ನ ನಂಬಿ ವೋಟ್ ಕೊಟ್ಟ ನಾವೆಲ್ಲ ಮುಗ್ಧರು, ಟೀಕೆ ಮಾಡೋರು ಮಾಡಲಿ, ಟೀಕೆಗೆ ಉತ್ತರ ಈ ಬ್ರಿಗೇಡ್ ಸಂಘಟನೆ. ಬ್ರಿಗೇಡ್ಗೆ ಹೋಗಬೇಡಿ ಅಂತ ಕೆಲವರು ಸ್ವಾಮೀಜಿಗಳಿಗೆ ಫೋನ್ ಮಾಡಿದ್ದಾರೆ. ಆದರೂ ಸಾಕಷ್ಟು ಸ್ವಾಮೀಜಿಗಳು ಸಮಾವೇಶಕ್ಕೆ ಬಂದಿದ್ದಾರೆ. ನನ್ನ ಪಕ್ಷ ನಿಷ್ಠೆಗೆ ಯಾರೂ ಅಡ್ಡ ಬರಬೇಡಿ, ಮುಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರೇ, ನನ್ನ ನಿಲುವು ಯಾವತ್ತೂ ಬದಲಾಗಲ್ಲ. ಬ್ರಿಗೇಡ್ ಸಮಾವೇಶದಲ್ಲಿ ಈಶ್ವರಪ್ಪ ಈ ರೀತಿ ಹೇಳುವ ಮುಖಾಂತರ ಪರೋಕ್ಷವಾಗಿ ಬಿಎಸ್ವೈ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಜಕಾರಣಿಗಳಿಗೆ, ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರ ಉದ್ಧಾರಕ್ಕೋಸ್ಕರ ನಮ್ಗೆ ಓಟ್ ಕೊಡಿ. ಮುಖ್ಯ ಅಲ್ಲ, ದೊಡ್ಡ ನಾಯಕರಿಗೆ ಬಂದರು, ನಮಗೆ ಓಟ್ ಕೊಡ್ತಂತ ಬಂದರು. ನಾನು ಯಾವುದೇ ಟೀಕೆ ಮಾಡಲ್ಲ, ಯಾವುದೇ ವ್ಯಕ್ತಿ ಟೀಕೆ ಮಾಡಲ್ಲ, ಯಾವುದೇ ಪಕ್ಷದ ಟೀಕೆ ಮಾಡಲ್ಲ. ನಾನು ಪ್ರಾರ್ಥನೆ ಮಾಡ್ತೇನೆ, ನಾನು ಗಟ್ಟಿದ್ರೆ, ನಾನು ಸ್ವಾಭಿಮಾನವಾದ್ರೆ ಯಾರು ನಮಗೆ ಮೋಸ ಮಾಡ್ತಾರೆ ನೋಡೋಣ. ಓಟ್ ಹಾಕಿದ್ವಿ. ನಾವು ಎಷ್ಟು ಪ್ರಾಮಾಣಿಕರು ಅಂತಂದ್ರೆ, ನಾವು ದುಡ್ಡು ತಗೊಂಡ ನಂತರ ಯಾರು ದುಡ್ಡು ಕೊಟ್ಟಿದ್ದಾರೋ ಅವರಿಗೆ ದ್ರೋಹ ಮಾಡೋ ಪ್ರಶ್ನೆ ಇಲ್ಲ ಅಂತ ತೀರ್ಮಾನ ಮಾಡಂತ ನಾವು ಅವರಿಗೆ. ಇನ್ನು ಇದೇ ಬ್ರಿಗೇಡ್ ಸಮಾವೇಶದಲ್ಲಿ ಯಡಿಯೂರಪ್ಪ ಮಾತ್ರವಲ್ಲ, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಎಸ್, ಬ್ರಿಗೇಡ್ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಹಿಂದುಳಿದ ದಲಿತರಿಗೆ ಕಾಂಗ್ರೆಸ್ ಏನು ಕೊಡುಗೆಯನ್ನ ನೀಡಿದೆ? ಈಶ್ವರಪ್ಪ ಯಾವತ್ತೂ ಕೂಡ ಜಾತಿ ಹೆಸರಲ್ಲಿ ರಾಜಕೀಯ ಮಾಡಿಲ್ಲ, ಸಂಘಟನೆಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ಈ ಬ್ರಿಗೇಡ್ನಿಂದ ಸಿದ್ದರಾಮಯ್ಯ ಮತ್ತು ಬಿಜೆಪಿ ನಾಯಕರಿಗೆ ಯಾಕೆ ಹೊಟ್ಟೆ ಉರಿ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಹೊಟ್ಟೆ ಉರಿದ್ರೆ ನಿಜವಾದ ಅನ್ನ ತಿನ್ನಿ. ಸಿದ್ದರಾಮಯ್ಯನವರಿಗೆ 4 ವರ್ಷದ ಆಡಳಿತದಲ್ಲಿ ಸಂಗೊಳ್ಳಿ ರಾಯಣ್ಣ ನೆನಪೇ ಆಗಲಿಲ್ಲ. ಸಿಎಂ ವಿರುದ್ಧ ಏಕವಚನದಲ್ಲಿ ಮಾತನಾಡಿದರೆ ಬ್ರಿಗೇಡ್ ರಾಜ್ಯಾಧ್ಯಕ್ಷ ಕೆ ವಿರೂಪಾಕ್ಷಪ್ಪ. ಈಶ್ವರಪ್ಪನವರು ಇಡೀ ತಮ್ಮ ರಾಜಕೀಯ ಜೀವನದಲ್ಲಿ ಎಂದೂ ಕೂಡ ಜಾತಿಯ ಹೆಸರಿನಲ್ಲಿ ರಾಜಕೀಯ ಮಾಡಿಲ್ಲ. ಯಾವ ಜಾತಿಯ ರಾಜಕೀಯ ವ್ಯಕ್ತಿಯನ್ನ ಅವರು ಸಮೀಪ ಬರೆಸಿಕೊಂಡಿಲ್ಲ. ಆದರೆ ಇವತ್ತು ಒಂದು ಜಾತಿಯ ಹೆಸರಿನಲ್ಲಿ ಸಂಘಟನೆ ಮಾಡಲಿಕ್ಕೆ ಹೊರಟಿಲ್ಲ. ಹಿಂದುಳಿದ, ದಲಿತ, ಶೋಷಿತ ಎಲ್ಲ ಬಡವರ್ಗದ ಪರವಾಗಿ, ವರ್ಗದ ಪರವಾಗಿ ಈ ಸಂಘಟನೆಯ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹದ್ದು. ಆದರೆ ನನಗನಿಸ್ತದೆ, ನಾವು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇವೆ, ಈ ಸಂಘಟನೆಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ಸಿದ್ದರಾಮಯ್ಯನ ಆದಿಯಾಗಿ ಕಾಂಗ್ರೆಸ್ ನಾಯಕರು, ಬಿಜೆಪಿ ನಾಯಕರು ಯಾಕೆ ಹೊಟ್ಟೆ ನೋವು ಮಾಡಿಕೊಳ್ತಾ ಇದ್ದೀರಿ? ಅಜ್ವಾನ ತಿನ್ರಿ, ಅಜ್ವಾನ ನಿಮಗೆ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಇನ್ನು ಕುರಿ ಕಚ್ಚಡ ತಿನ್ನಲ್ಲ, ಈಶ್ವರಪ್ಪ ಇಟ್ಟ ಹೆಜ್ಜೆಯಿಂದ ಹಿಂದೆ ಸರಿಯಲ್ಲ ಅನ್ನುವಂತಹ ಮಾತುಗಳು ಕೂಡ ಇವತ್ತಿನ ಬ್ರಿಗೇಡ್ ಸಮಾವೇಶದಲ್ಲಿ ಕೇಳಿಬಂದಿದೆ. ಓಕೆ, ಕುರಿ ಕಚಡ ತಿನ್ನಲ್ಲ, ಈಶ್ವರಪ್ಪ ಇಟ್ಟ ಹೆಜ್ಜೆಯಿಂದ ಹಿಂದೆ ಸರಿಯಲ್ಲ, ಬ್ರಿಗೇಡ್ ನಾಯಕರನ್ನ ಬಿಜೆಪಿಯಿಂದ ಕೈ ಬಿಟ್ರೆ ಹುಷಾರ್. ಬಿಎಸ್ವೈಗೆ ಅಹಿಂದ ಮುಖಂಡ
ಕೆ ಮುಕುಡಪ್ಪ ಪರೋಕ್ಷವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮ್ಮ ಜನಸಂಖ್ಯೆಗೆ ತಕ್ಕಂತೆ ಚುನಾವಣೆಯಲ್ಲಿ ಟಿಕೆಟ್ ಕೊಡಿ. ಬಿಎಸ್ವೈ ಕೆಜೆಪಿ ಕಟ್ಟಿದ್ದಾಗ ಕೇವಲ 6 ಸೀಟ್ ಗೆಲ್ಲೋದಕ್ಕೆ ತಿಣುಕಾಡಿದ್ರು. ಈ ಸಮಾವೇಶ ಸಾಮಾಜಿಕ ನ್ಯಾಯಕ್ಕಾಗಿ ನಡೀತಾ ಇದೆ. ಬಿಎಸ್ವೈಗೆ ಅಹಿಂದ ಮುಖಂಡ ಕೆ ಮುಕುಡಪ್ಪ ಪರೋಕ್ಷವಾಗಿ ಈ ಮುಖಾಂತರ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಈಶ್ವರಪ್ಪ ಒಬ್ಬರೇ 6 ತಿಂಗಳಲ್ಲಿ 3 ಲಕ್ಷ ಜನರನ್ನ ಸೇರಿಸಿದ್ದಾರೆ ಅಂತ ಮತ್ತೊಮ್ಮೆ ಈಶ್ವರಪ್ಪನವರನ್ನ ಹೊಗಳುವಂತಹ ಕೆಲಸ ಕೂಡ ಇಲ್ಲಿ ನಡೆದಿದೆ. ಈಶ್ವರಪ್ಪ ಒಬ್ಬರೇ 6 ತಿಂಗಳಲ್ಲಿ 3 ಲಕ್ಷ ಜನರನ್ನ ಸೇರಿಸಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಈಶ್ವರಪ್ಪ ಶಕ್ತಿ ಎಷ್ಟಿದೆ ಅಂತ ನೀವೇ ಲೆಕ್ಕ ಹಾಕಿ. ಸಿಎಂ ಎಲ್ಲೋ ಈಶ್ವರಪ್ಪನ ಬಗ್ಗೆ ಮಾತನಾಡಿದ್ರು, ಅವರಿಗೆ ರಾಜಕೀಯ ಗೊತ್ತಿಲ್ಲ ಅಂತ. ಆದರೆ ಈಶ್ವರಪ್ಪ ಕೇವಲ ರಾಜಕಾರಣಿ ಅಲ್ಲ, ಒಬ್ಬ ಧೀಮಂತ ನಾಯಕ ಅಂತ ಪರೋಕ್ಷವಾಗಿ ಯಡಿಯೂರಪ್ಪ ಅವರಿಗೆ ಟಾಂಗ್ ನೀಡಿದ್ದಾರೆ ಮಾಜಿ ಪೊಲೀಸ್ ಅಧಿಕಾರಿ ಸಂಗ್ರಾಮ್ ಸಿಂಗ್. ಆತ ಸ್ವಾತಂತ್ರ್ಯ ಸೇನಾನಿ, ಕ್ರಾಂತಿವೀರ. ಆದರೆ ಈಗ ಆತನ ಹೆಸರಲ್ಲೇ ಸಮುದಾಯದ ನಾಯಕರ ಶಕ್ತಿ ಪ್ರದರ್ಶನ ನಡೀತಾ ಇದೆ. ಸಂಗೊಳ್ಳಿ ರಾಯಣ್ಣ ಹೆಸರಲ್ಲಿ ಸಿದ್ದರಾಮಯ್ಯ ಹಾಗೂ ಈಶ್ವರಪ್ಪ ಕುರುಬರ ನಾಯಕ ನಾನೋ ನೀನೋ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾರು ಸ್ಟ್ರಾಂಗು? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ನಾನು ಕುರುಬ, ಕುರಿಯಲ್ಲ. ನಾನು ಕುರುಬ, ಕುರಿಯಲ್ಲ. ಕುರಿನ ಮುಂದ್ಬಿಟ್ಟುಕೊಂಡು ಅನೇಕರು ಆಟ ಆಡ್ತಿರ್ತಾರೆ. ಒಂದೆಡೆ ಈಶ್ವರಪ್ಪ ನಾನು ಕುರುಬ ಕುರಿಯಲ್ಲ ಅಂತ ಹೇಳ್ತಿದ್ದಾರೆ. ಅವತ್ತು ಪಬ್ಲಿಕ್ ಟಿವಿ ಸಂದರ್ಶನದಲ್ಲಿ ವಿರೋಧಿಗಳಿಗೆ ಚಾಟಿ ಬೀಸಿದ್ರು. ಆದ್ರೀಗ ಅದೇ ಕುರುಬ ನಾಯಕ ಈಶ್ವರಪ್ಪ ವಿರುದ್ಧ ಕುರುಬ ಸಮುದಾಯದ ನಾಯಕರೆಲ್ಲ ಒಂದಾಗಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಹುತಾತ್ಮ ದಿನಾಚರಣೆ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯಾಗಿದೆ. ಈಶ್ವರಪ್ಪ ಅಂಡ್ ಟೀಮ್ ಕೂಡಲ ಸಂಗಮದಲ್ಲಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಸಮಾವೇಶ ನಡೆದ್ರೆ, ಇತ್ತ ಬೆಂಗಳೂರಿನಲ್ಲಿ ರಾಜ್ಯ ಪ್ರದೇಶ ಕುರುಬ ಸಂಘದ ವತಿಯಿಂದ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಾಯಣ್ಣ ಹುತಾತ್ಮ ದಿನ ನಡೆದಿದೆ. ಅವತ್ತು ಕುರುಬರ ಸಂಘ ಉಳಿಸಿದ್ದು ನಾನು, ಸಂಘಕ್ಕೆ ದುಡ್ಡು ಕೊಡಬೇಕಾಗತ್ತೆ ಅಂತ ಈಶ್ವರಪ್ಪ ಪರಾರಿ. ಈಶ್ವರಪ್ಪ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿನುಡಿ. ಇನ್ನು ಸಿಎಂ ಸಿದ್ದರಾಮಯ್ಯ ಕುರುಬರ ನಾಯಕ ನಾನೇ ಅನ್ನೋ ಸಂದೇಶವನ್ನ ರವಾನಿಸಿದ್ದಾರೆ. ರಾಯಣ್ಣ ಸಮಾವೇಶದಲ್ಲಿ ಸಿಎಂ ಟಾರ್ಗೆಟ್ ಈಶ್ವರಪ್ಪನವರೇ ಆಗಿದ್ರು. ಕುರುಬ ಸಂಘ ಮುಚ್ಚಿ ಹೋಗುವಾಗ ನಾನು ಸಂಘವನ್ನ ಉಳಿಸಿದ್ದೇನೆ. ಅವತ್ತು ಸಂಘಕ್ಕೆ ದುಡ್ಡು ಕೊಡಬೇಕಾಗತ್ತೆ ಅಂತ ಈಶ್ವರಪ್ಪ ಓಡಿ ಹೋಗಿದ್ರು. ಅವತ್ತು ನೆನಪಾಗದ ರಾಯಣ್ಣ ಇವತ್ತು ಈಶ್ವರಪ್ಪನಿಗೆ ನೆನಪಾಗಿದ್ದಾರೆ. ಎಂಎಲ್ಎ ಟಿಕೆಟ್ ಕೊಡಲ್ಲ ಅಂತ ಗೊತ್ತಾದ ಮೇಲೆ ಈಶ್ವರಪ್ಪ ರಾಯಣ್ಣ ಬ್ರಿಗೇಡ್ ಕಟ್ಟಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಒಂದ್ ಕಾಲದಲ್ಲಿ ಕುರುಬರ ಸಂಘನೇ ಮಾರಾಟ ಮಾಡ್ಬಿಟ್ಟು ಹೊರಟೋಯ್ತಾ ಇದ್ರು. ನಾನು ಪ್ರಾಣ ಒತ್ತೆ ಇಟ್ಟು ಎಲ್ಲಾ ಪ್ರಯತ್ನ ಮಾಡಿ ಇವತ್ತು ಕುರುಬ ಸಂಘ ಉಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಇವತ್ತು ಈ ಬ್ರಿಗೇಡ್ ಅಂತ ಹೇಳ್ತಾರಲ್ಲ, ಇವ್ರು ಇದ್ರು ಆ ಸಂದರ್ಭದಲ್ಲಿ ಎಲ್ಲರೂ ಹತ್ತಿರದಲ್ಲಾರು ಕಾಣಿಸ್ಕೊತಿದ್ರು. ಮಠ ಮಾಡಬೇಕು ಅಂತೇಳಿ ಹೋಬಳಿಗಳಲ್ಲಿ ತಾಲೂಕುಗಳಲ್ಲಿ ಎಲ್ಲ ಕಡೆ ಹೋದೆ. ಇವತ್ತು ಬ್ರಿಗೇಡ್ ಲೀಡರ್ ಇದಾರಲ್ಲ, ಅವರು ಮೊದಲನೇ ಮೀಟಿಂಗ್ ಬಂದರು. ಶಿವಮೊಗ್ಗದಿಂದ 5 ಲಕ್ಷ ಕೊಡಬೇಕು ಅಂತ ಹೇಳಿದೆ ನಾನು. ಎಲ್ಲಿ ದುಡ್ಡು ಕೊಡ್ಬೇಕಾಗತ್ತೆ ಅಂತ 2ನೇ ಮೀಟಿಂಗ್ ಪತ್ತೆನೇ ಇಲ್ಲ ಗಿರಾಕಿ. ಈಗ ಇದಕ್ಕಿದಲ್ಲೇ ಜ್ಞಾಪಕ ಆಗ್ಬಿಟ್ಟಿದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಅವರೇ ನಮ್ಮ ನಾಯಕ ಅಂತ ಪರಿಷತ್ ಸದಸ್ಯ ಎಚ್ಎಂ ರೇವಣ್ಣ, ಶಾಸಕ ವರ್ತೂರ್ ಪ್ರಕಾಶ್ ಜೈಕಾರ ಹಾಕಿದ್ದಾರೆ. ಕನಕ ಗೋಪುರ ವಿವಾದ ಭುಗಿಲೆದ್ದಾಗ ಓಡಿ ಹೋಗಿದ್ರು. ಅವತ್ತು ಉಡುಪಿಯಲ್ಲಿ ಕನಕನ ಕಿಂಡಿ ವಿವಾದ ಎದ್ದಾಗ ಸಿದ್ದರಾಮಯ್ಯ ಸಿಂಹ ಗರ್ಜನೆ ಮಾಡಿದ್ದು ಸಿದ್ದರಾಮಯ್ಯ ಅಂತ ಪರಿಷತ್ ಸದಸ್ಯ ರೇವಣ್ಣ ಹೇಳಿದ್ರೆ, ಶಾಸಕ ವರ್ತೂರು ಪ್ರಕಾಶ್ ಕೂಡ ಈಶ್ವರಪ್ಪ ವಿರುದ್ಧ ಕಿಡಿಕಾರಿ ಸಿದ್ದರಾಮಯ್ಯ ಎಲ್ಲಿ, ಈಶ್ವರಪ್ಪ ಎಲ್ಲಿ? 2 ತಿಂಗಳಿಂದ ನಾನು ಕುರುಬ ಅಂತ ಓಡಾಡುತ್ತಿದ್ದಾರೆ ಈಶ್ವರಪ್ಪ. ಅವರ ಯೋಗ್ಯತೆ ನಾಳೆ ಪತ್ರಿಕೆಯಲ್ಲಿ ಗೊತ್ತಾಗುತ್ತೆ. 10,000 ಜನ ಸಮಾವೇಶಕ್ಕೆ ಸೇರಿಲ್ಲ. ಸಿದ್ದರಾಮಯ್ಯ ಕರೆ ಕೊಟ್ರೆ 5 ಲಕ್ಷ ಜನ ಬರ್ತಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ.
ಇನ್ನೊಂದೆಡೆ ಕೂಡಲ ಸಂಗಮದಲ್ಲಿ ನಡೆದ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಸಮಾವೇಶ ನಿರೀಕ್ಷೆಯಷ್ಟು ಯಶಸ್ವಿಯಾಗಿಲ್ಲ. ಪ್ರಮುಖವಾಗಿ ಕಾಗಿನೆಲೆ ಗುರುಪೀಠ ನಿರಂಜನಾನಂದಪುರಿ ಸ್ವಾಮಿಗಳು ಕೂಡ ಬ್ರಿಗೇಡ್ ಸಮಾವೇಶಕ್ಕೆ ಗೈರಾಗುವ ಮೂಲಕ ಈಶ್ವರಪ್ಪಗೆ ತೀವ್ರ ಹಿನ್ನಡೆಯಾಗಿದೆ. ಇನ್ನು ಈಶ್ವರಪ್ಪಗೆ ಬಿಜೆಪಿಯ ಕೆಲ ಅತೃಪ್ತರು, ಕೆಲ ಮಠಾಧೀಶರು ಮಾತ್ರ ಸಾಥ್ ನೀಡಿದ್ರೆ ಕುರುಬ ಸಮುದಾಯದ ಬಹುತೇಕ ನಾಯಕರು ಕೈಕೊಟ್ಟಿದ್ದಾರೆ. ಒಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಮಾವೇಶ ಸಕ್ಸಸ್ ಆಗಿದ್ರೆ ಈಶ್ವರಪ್ಪ ನೇತೃತ್ವದ ಬ್ರಿಗೇಡ್ ಸಮಾವೇಶ ಠುಸ್ ಆಗಿದೆ. ಹಾಗಾಗಿ ಈಶ್ವರಪ್ಪಗೆ ಸಮುದಾಯ ಪ್ಲಸ್ ಪಕ್ಷ ಎರಡೂ ಕಡೆಯಿಂದಲೂ ಹಿನ್ನಡೆಯಾಗಿದೆ ಅನ್ನೋ ಲೆಕ್ಕಾಚಾರ ನಡೆದಿರೋದಂತೂ ಸತ್ಯ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ. ಎಸ್, ಈ ಎಲ್ಲ ಡೆವಲಪ್ಮೆಂಟ್ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಪ್ರತಿನಿಧಿ ರವೀಶ್ ನಮ್ಮ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ರವೀಶ್, ಒಂದು ಸಮುದಾಯ, ಒಬ್ಬ ಸ್ವಾತಂತ್ರ್ಯ ಸೇನಾನಿ, ಇವರುಗಳ ಹೆಸರನ್ನ ಇಟ್ಕೊಂಡು ರಾಜಕೀಯ ಮಾಡ್ತಾ ಇರ್ತಕ್ಕಂಥದ್ದು ಇದು ಮೊದಲಿಂದನೂ ಬಂದಿದೆ. ಆದರೆ ಈಶ್ವರಪ್ಪನವರ ವಿಚಾರದಲ್ಲಿ ಒಂದು ಕಡೆ ಪಕ್ಷದಿಂದಲೂ ಕೂಡ ಇವರಿಗೆ ಬಿಸಿ, ಮತ್ತೊಂದು ಕಡೆ ಕುರುಬ ಸಮುದಾಯದಿಂದಲೂ ಕೂಡ ಇವರಿಗೆ, ಯಾಕೆಂದ್ರೆ ಇವತ್ತಿನ ಸಮಾವೇಶ ಅಷ್ಟು ಸಕ್ಸಸ್ ಆಗಿಲ್ಲ. ಹಾಗಾದ್ರೆ ಮುಂದೇನು ಅನ್ನುವಂತಹ ಪ್ರಶ್ನೆ ಉದ್ಭವಿಸುತ್ತೆ. ಏನಾಗ್ಬೋದು ರವೀಶ್ ಮುಂದೆ ಹಾಗಾದ್ರೆ? ಅರವಿಂದ್, ನಿಜಕ್ಕೂ ಕೂಡ ಒಬ್ಬ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಒಂದು ಹೆಸರಿನಲ್ಲಿ ಈ ರೀತಿ ಸಮುದಾಯದ ನಾಯಕನ ಒಂದು ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯಾಗಿದ್ದು ನಿಜಕ್ಕೂ ಕೂಡ ವಿಪರ್ಯಾಸ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈಶ್ವರಪ್ಪನವರು ಈಗ ಎರಡು ಕಡೆಯಲ್ಲೂ ಕೂಡ ಸೋಲ್ತಾ ಇದ್ದಾರೆ, ಹಿನ್ನಡೆಯನ್ನು ಅನುಭವಿಸಿದ್ದಾರೆ ಅಂತಲೂ ಕೂಡ ಅವರ ವಿರೋಧಿ ಬಣ ಈಗಾಗಲೇ ಹೇಳ್ತಾ ಇದೆ. ಯಾಕೆಂದ್ರೆ ಕೂಡಲ ಸಂಗಮದಲ್ಲಿ ನಿರೀಕ್ಷೆಯಷ್ಟು ಒಂದು ಜನಸಾಗರವು ಕೂಡ ಸೇರಿರಲಿಲ್ಲ. ಆ ಒಂದು ಸಮಾವೇಶ ಅಲ್ಲಿ ಯಶಸ್ಸು ಕಂಡಿಲ್ಲ ಅಂತಲೂ ಕೂಡ BSY ಬಣ ಆಗಿರ್ಬೋದು, ಮತ್ತೆ ಸಿದ್ದರಾಮಯ್ಯ ಅವರ ಟೀಮ್ ಆಗಿರ್ಬೋದು, ಆ ಒಂದು ಟೀಮ್ ಈಗಾಗಲೇ ಎಲ್ಲಾ ಕಡೆಯಲ್ಲೂ ಕೂಡ ಈ ಒಂದು ಪ್ರಚಾರವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದೆ. ಆದ್ರೆ ಈಶ್ವರಪ್ಪನವರ ಒಂದು ಸಮಾವೇಶದಲ್ಲಿ ಈಗಾಗಲೇ ಎಲ್ಲ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಮತ್ತೆ ಪ್ರಮುಖವಾಗಿ ಯಡಿಯೂರಪ್ಪನವರಿಗೆ ಅಲ್ಲಿ ಪರೋಕ್ಷವಾಗಿ ಟಾಂಗ್ ಕೊಡೋದ್ರ ಮೂಲಕ ಅಲ್ಲಿ ನನಗೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅನ್ನು ಕೂಡ ನಿಲ್ಲಿಸೋದಿಲ್ಲ ಅನ್ನೋದು ಕೂಡ ಮತ್ತೊಮ್ಮೆ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಗ್ಗೆ ಈಶ್ವರಪ್ಪನವರಲ್ಲಿ ಯಾವುದೇ ರೀತಿಯ ಮಾತುಕತೆ ನಡೆಸಿಲ್ಲ. ಆದರೆ ಅವರ ಬ್ರಿಗೇಡ್ನ ಸಂಘಟನೆಯವರು ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ. ಅಂದ್ರೆ ಸಂಗೊಳ್ಳಿ ರಾಯಣ್ಣ ಸಿದ್ದರಾಮಯ್ಯನವರಿಗೆ ಹೀಗೆ ನೆನಪಾದ್ರ ಮೊದಲು ಸಿದ್ದರಾಮಯ್ಯ ಎಲ್ಲೋಗಿದ್ರು ಅಂತಲೂ ಕೂಡ ಒಂದು ಬ್ರಿಗೇಡ್ ರಾಜ್ಯಾಧ್ಯಕ್ಷರಿಗಿಂತ ವಿರೂಪಾಕ್ಷ ಅವರು ಕೂಡ ಈಗಾಗಲೇ ವಾಗ್ದಾಳಿ ನಡೆಸಿದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಒಂದು ಹೇಳ್ಬೇಕು ಅಂದ್ರೆ ಈಗಾಗಲೇ ಈಶ್ವರಪ್ಪನವರು ಪಕ್ಷ ಮತ್ತೆ ಒಂದು ಸಮುದಾಯ ಎರಡೂ ಕಡೆಯಿಂದಲೂ ಕೂಡ ವಿರೋಧವನ್ನು ಕೂಡ ವ್ಯಕ್ತ ಆಗ್ತಾ ಇದೆ ಈಶ್ವರಪ್ಪನವರಿಗೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈಶ್ವರಪ್ಪನವರು ಏನ್ ಮಾಡ್ತಾರೆ ಅನ್ನೋ ಕೂಡ ಕಾದ್ ನೋಡಬೇಕಾಗಿದೆ. ಯಾಕೆಂದ್ರೆ ಇವತ್ತು ಸಮಾವೇಶ ಮುಗಿದಿದೆ, ಆದ್ರೆ ನಾಳೆ ನಡೆತಿರ್ತಕ್ಕಂತಹ ಒಂದು ಬಿಜೆಪಿಯ ಪ್ರಮುಖರ ಸಭೆಯಲ್ಲಿ ಈಶ್ವರಪ್ಪನವರು ಸಮಾವೇಶ ನಿಲ್ಲಿಸ್ತೀನಿ, ನಾನು ಪಕ್ಷದ ನಿಷ್ಠಾವಂತನ ಕಾರ್ಯಕರ್ತನಾಗಿ ಮುಂದುವರಿತೀನಿ ಅಂತಾರೋ, ಇಲ್ಲ ನಾನು ಸಮಾವೇಶ ನಾನು ಮುಂದುವರಿಸ್ತೀನಿ, ಪಕ್ಷ ಏನ್ ಮಾಡಿದ್ರು ಮಾಡ್ಕೊಳ್ಳಿ ಅಂತಾರೋ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಹಾಗಾಗಿ ನಾಳಿನ ಪ್ರಮುಖ ಮೀಟಿಂಗ್ ನಲ್ಲಿ ಒಂದು ಪ್ರಮುಖವಾದ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಅದರತ್ತ ಎಲ್ಲರ ಕುತೂಹಲ ಇದೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಈಗಾಗಲೇ ಸಿದ್ದರಾಮಯ್ಯನವರು ಈಗಾಗಲೇ ಆ ಸಮಾವೇಶದಲ್ಲೂ ಕೂಡ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಕುರುಬರ ಸಂಘ ಆಗಿರ್ಬೋದು, ಕನಕಪೀಠ ವಿವಾದ ಆಗಿರ್ಬೋದು, ಅಂದ್ರೆ ಎಲ್ಲಾ ಸಂದರ್ಭದಲ್ಲೂ ಕೂಡ ನಾನು ಆ ಒಂದು ಸಮುದಾಯದ ಪರ ನಿಂತಿದ್ದೆ, ಆದ್ರೆ ಈಶ್ವರಪ್ಪನವರು ಆಗಿ ಇರಲಿಲ್ಲ, ಎಲ್ಲೂ ಹೋಗಿದ್ರು ಅನ್ನೋ ಪ್ರಶ್ನೆಗಳನ್ನು ಕೂಡ ಹಾಕಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅವರು ಕೂಡ ನಾನು ಕುರುಬ ಸಮುದಾಯದ ನಾಯಕ ನಾನೇ ಅನ್ನೋದು ಕೂಡ ಈಗಾಗಲೇ ಬಿಂಬಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಜಟಾಪಟಿ ಎರಡು ಕಡೆಯಿಂದಲೂ ಕೂಡ ಈಶ್ವರಪ್ಪನವರಿಗೆ ಒಂದು ರೀತಿಯಲ್ಲಿ ವಿರೋಧ ವ್ಯಕ್ತ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಒಂದು ರೀತಿಯ ಅವರಿಗೆ ಒಂದು ಸವಾಲು ಪ್ರಮುಖವಾಗಿದೆ ಅಂತ ಹೇಳ್ಬೋದು. ಅರವಿಂದ್. ಓಕೆ ರವೀಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.